ಆಗುತ್ತಿದೆ ಸಮಯ ತಡೆಯುವುದು ಸರಿಯಾ ಮೇರಿ ಈಗ ನೀವು ಡ್ಯಾನ್ಸ್ ಮಾಡಬೇಕು. ಅಯ್ಯೋ ನಂಗೆ ಡ್ಯಾನ್ಸ್ ಬರೋದಿಲ್ಲ. ಅದೆಲ್ಲ ನಮಗೆ ಗೊತ್ತಿಲ್ಲ. ನಾವು ಇವತ್ತೆಲ್ಲರೂ ಖುಷಿಯಾಗಿದ್ದೀವಿ. ನೀನು ಇವತ್ತು ಡ್ಯಾನ್ಸ್ ಮಾಡಲೇಬೇಕು. ನೀನು ಇವತ್ತು ಡ್ಯಾನ್ಸ್ ಮಾಡಲೇಬೇಕು. ಒಂದು ನಿಮಿಷ ನನಗೆ ಡ್ಯಾನ್ಸ್ ಮಾಡಕ್ ಬರಲ್ಲ. ನಾನು ಹಾಡು ಹಾಡ್ತೀನಿ, ಓಕೆನಾ? ಅವರು ನಿನ್ನ ಮಕ್ಕಳನ್ನ ಹೀಗೆ ನೋಡ್ಕೋತಿದ್ರಾ? ಇಲ್ಲ ತಾನೆ? ಅದಕ್ಕೆ ಕಣೆ ನಾನು ಹೇಳ್ತಿರೋದು, ಮೊದಲು ನಿನ್ನ ಮಗಳನ್ನ ಇಲ್ಲಿ ಕರೆಸು ಅಂತ. ಈ ಮಗುಗೂ ಅವಳಿಗೂ ಯಾವುದೇ ವ್ಯತ್ಯಾಸ ಇಲ್ಲದೆ ಇರೋ ಹಾಗೆ ಈ ಮನೆಯವರೆಲ್ಲ ನೋಡ್ಕೊಳ್ಳಿ. ಆಮೇಲೆ ನಾನು ನೀನು ಹೇಳ್ದ ಹಾಗೆ ಕೇಳ್ತೀನಿ. ನೋಡ್ತಾ ಇರು, ನನ್ನ ಮಾತು ಖಂಡಿತ ಸುಳ್ಳಾಗಲ್ಲ. ನಿನ್ನ ಮಗಳನ್ನ ಕರೆಸ್ತೀಯ ತಾನೆ? ಯೋಚನೆ ಮಾಡು. ನಿನ್ನ ಮಗಳನ್ನ ಕರೆಸ್ತೀಯ ತಾನೆ? ಮೇರಿ, ಇಷ್ಟು ಒಳ್ಳೆ ವಾಯ್ಸ್ ಇಟ್ಕೊಂಡು ಹಾಡಕ್ ಬರಲ್ಲ ಅಂತ ಹೇಳಿದೆ ಇಲ್ಲ ನೀನು? ಹೌದು ಮೇರಿ, ತುಂಬಾ ಚೆನ್ನಾಗಿತ್ತು. ಇವ್ರು ಡಾನ್ಸ್ ನೋಡಿ ಬೇಜಾರಾಗಿತ್ತು. ನೀ ಹಾಡಿದ್ಮೇಲೆ ಮನ್ಸಿಗೆ ತುಂಬಾ ಹಾಯ್ ಅನಿಸ್ತು. ನಾನು ಕಷ್ಟಪಟ್ಟು ಡಿಫ್ರೆಂಟ್ ಆಗಿ ಸ್ಟೆಪ್ ಹಾಕಿದ್ರೆ ಬೆಲೆನೇ ಇಲ್ವಾ? ಹಾಗಲ್ಲ ಕಣೋ, ಈ ಹಾಡು ಕುಂಟ ಯಾವತ್ತೂ ಇದ್ದಿದೆ. ಇವತ್ ಮೇರಿ ಹಾಡಿದಕ್ಕೆ ತುಂಬಾ ಚೆನ್ನಾಗಿತ್ತು ಕೇಳಕ್ಕೆ, ಅದಕ್ಕೆ ಹೇಳ್ದೆ. ಅಂದ್ರೇನು, ನಮ್ಗೆ ಹಾಡಕ್ ಬರಲ್ಲ ಅಂತನಾ? ಚಾಲೆಂಜಾ? ಅಣ್ಣ ಒಂದ್ಸತಿ ಹಂಗೆ ಬಿಟ್ಬಿಡು. ಹಿಂದೆ ಯಾರು ಆಡಿರ್ಬಾರ್ದು, ಮುಂದೆ ಯಾರು ಆಡ್ಲೂಬಾರ್ದು. ರೆಡಿ ಬಾಬಾ? ರೆಡಿ. ನೋಡಮ್ಮ ಮೇರಿ, ನೀನ್ ಹಾಡೇನೋ ಚೆನ್ನಾಗಿ ಹೇಳಿದ್ಯಾ, ಆದ್ರೆ ಶ್ರುತಿ ಲಯ ಸ್ವಲ್ಪ ಸರಿ ಇರ್ಲಿಲ್ಲ. ನಾನೀಗ ಹಾಡ್ತೀನಿ, ಶ್ರುತಿ ಲಯ ನೋಡ್ಕೊ, ಚೆನ್ನಾಗಿ ಕಲ್ತ್ಕೊ. ಶಿವಪ್ಪ ಕಾಯ ತಂದೆ, ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡಯ್ಯ. ಶಿವಪ್ಪ ಕಾಯ ತಂದೆ, ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ. ಮೇರಿ ಅವ್ರೆ, ನೋಡಿದ್ರಲ್ಲ ನಮ್ಮ ಅಣ್ಣ ನಿಮ್ಕಿಂತ ಶ್ರುತಿ ಲಯ ಆಯ ಪಾಯ ಎಲ್ಲ ಹಿಂಗ. ಅದು ಲಯ ಅಲ್ಲ, ಲಯ. ಹಾ, ಸೇಮ್ ಟು ಸೇಮ್, ಸೇಮ್ ಟು ಸೇಮ್. ಅಣ್ಣ ತುಂಬಾ ಕೆಡ್ದಾಗ ಆಡ್ದೆ. ಮೇರಿ, ಮಗು ಹೇಳ್ತಾ ಇದೆ, ಬಾ ನೋಡೋಣ. ಅಯ್ಯೋ ಅಕ್ಕ ಚಿನ್ನ ಅಳ್ತಾ ಇದೆಯಾ? ಬಾಳಿ ಬಾಳು 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 ಕುಡೀಲಿ. ಅವಕ್ಕೂ ಚಿನ್ನು ಅಳ್ತಾ ಇದೆಯಾ? ಅವಕ್ಕಮ್ಮ ನೀನೊಬ್ರನ್ನೇ ಬಿಟ್ಟು ಹೊಟ್ಟೋದ್ವಿ ಅಂತನಾ? ಓಕೆ, ಅಳ್ಬಾರ್ದು ಅಳ್ಬಾರ್ದು. ಇಲ್ಲಿ ನಗು 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 ನಗು. ಹಾ, ವೆರಿ ಗುಡ್. ಮೇರಿ, ನೀನು ಕೇಳಿದ ತಕ್ಷಣ ಅಳೋದನ್ನ ನಿಲ್ಲಿಸ್ಬಿಡ್ತು. ಒಳ್ಳೆ ಪ್ರಾಕ್ಟೀಸ್ ಆದಾಗಿದೆ. ಅಥವಾ ಪ್ರಾಕ್ಟೀಸ್ ಏನಾದರೂ ಮಾಡ್ಕೋತಾ ಇದೆಯಾ? ನಾನು ಕೆಲಸ ಮಾಡ್ತಿರೋದು ಸ್ಕೂಲಲ್ಲಿ ಅಲ್ವಾ ಅಕ್ಕ. ಮಕ್ಕಳನ್ನ ಆಟ ಆಡಿಸಿ ಅಭ್ಯಾಸ ಇದೆ, ಅದಕ್ಕೆ.
ಅಥವಾ ಟೀಚರ್ನ ನೋಡಿ ಹೆದರ್ಕೊಂಡ್ಬಿಟ್ಯಾ ಪುಟ್ಟ? ಮೇರಿ, ನಿಮ್ಮ ಸ್ಕೂಲಲ್ಲಿ ಇರೋರೆಲ್ಲ ದೊಡ್ಡ ದೊಡ್ಡ ಮಕ್ಕಳು, ಇನ್ನೂ ಎಳೆ ಕಂದ. ನಿಜ ಹೇಳು, ಇದೇ ಥರ ಇನ್ನೊಂದು ಮಗು ಬರೋದಕ್ಕೆ ಇನ್ನೆಷ್ಟು ತಿಂಗಳು ಬೇಕು? ಅಕ್ಕ, ನಿಮ್ಗೆ ಇನ್ನೊಂದು ಮಗುನ? ನನಗಲ್ಲ ಕಣೆ, ನಿನಗೆ. ಆಹಾ, ನಾಚಿಕೆ ನೋಡು ಕಳ್ಳಿ, ಕೆದ್ದೆ ಎಲ್ಲ ಕೆಂಪಗಾಗೋಯ್ತು. ಏನ್ ಸಮಾಚಾರ? ನನ್ನ ಬಾಳನ್ ಸರಿ ಮಾಡೋದಕ್ಕೋಸ್ಕರ ಇಲ್ಲಿ ತನಕ ಬಂದೆ. ಬಂದಿದ್ದಕ್ಕೇನಾದ್ರೂ? ಇಲ್ಲ ಅಕ್ಕ, ನಾನು ಈ ಮನೆಗೆ ಬರ್ದೇ ಹೋಗಿದ್ದಿದ್ರೆ ಪಶ್ಚಾತ್ತಾಪ ಪಡ್ತಿದ್ದೆ. ಈ ಮನೆಯಲ್ಲಿ ಬರೀ ಪ್ರೀತಿ ತುಂಬಿರೋ ಮನಸ್ಸಿರೋ ಜನಗಳು, ನಿಮ್ಮ ಹೊಂದಾಣಿಕೆ, ಒಗ್ಗಟ್ಟು, ಇದನ್ನೆಲ್ಲ ನೋಡಿ ನಂಗೆ ತುಂಬ ಖುಷಿ ಆಯಿತು ಅಕ್ಕ. ಈ ಥರನೂ ಒಂದು ಫ್ಯಾಮಿಲಿ ಇರುತ್ತಾ ಅಂತ ಅನ್ನಿಸ್ತು. ಇದನ್ನ ನೋಡುವಂಥ ಭಾಗ್ಯ ಸಿಕ್ತಲ್ಲ, ಅಷ್ಟೇ ಸಾಕು. ಅಕ್ಕ, ಒಂದು ಮಾತು ಹೇಳೋ. ನಿಮ್ಮಂಥವ್ರನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ಸೂರ್ಯ ಅವರು ಪುಣ್ಯ ಮಾಡಿದ್ರು. ನನಗೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ನಿಜ ಹೇಳ್ತಿದ್ದೀನಿ ಅಕ್ಕ, ಇದನ್ನು ನಾನು ನನ್ನ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಇಂಥ ಒಂದು ಫ್ಯಾಮಿಲಿಯಲ್ಲಿ ಕಳೆದು ಹೋಗಿದ್ದು, ಇಷ್ಟೊಂದು ಸಂತೋಷವಾಗಿದ್ದಿತ್ತು. ಇದನ್ನೆಲ್ಲ ನೋಡಿ ನನಗಿಲ್ಲೇ ಇರಬೇಕು ಅನ್ನಿಸ್ತಾ ಇದೆ. ಅದಕ್ಕೇನಂತೆ, ಈ ಅಕ್ಕನ ಮನೇಲೇ ಇರಬಾರ್ದಾ? ಹಾಗೆ ಹೇಳೋದು ನಿಮ್ಮ ದೊಡ್ಡ ಗುಣ. ಇರಬೇಕು ಅನಿಸುತ್ತೆ, ಆದರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಇರೋಕ್ಕಾಗತ್ತಾ? ಅವಾಗವಾಗ ಬರ್ತಿರ್ತೀನಲ್ಲ, ಅಷ್ಟೇ ಸಾಕು. ನನಗೂ ನಿನ್ನ ಕಳಿಸ್ಕೊಡಕ್ಕೆ ಮನಸ್ಸು ಬರ್ತಿಲ್ಲ ಮೇರಿ. ಆದರೆ ಏನು ಮಾಡೋದು, ನಿನ್ನ ಕಳಿಸಿಲ್ಲ ಅಂದರೆ ನಿಮ್ಮ ಯಜಮಾನರು ನಮ್ಮನೆ ಬಾಗಿಲು ಹುಡ್ಕೊಂಡು ಬರ್ತಾರೆ. ಸರಿ ಅಕ್ಕ, ಆಗಾಗ ಬರ್ತಾ ಇರ್ತೀನಿ. ಹುಷಾರು. ಮೇರಿ, ನನ್ನ ಬದುಕು ಕಡೆ ಕಾಣ್ತಿದೆ ಅನ್ಬೇಕಾದ್ರೆ ನೀನು ಬಂದು ನಿನ್ನ ಸಂತೋಷನ ತ್ಯಾಗ ಮಾಡಿ ನನ್ನ ಜೀವನದಲ್ಲಿ ಸಂತೋಷನ ತುಂಬಿದ್ಯಾ. ನಿನ್ನ ಋಣನ ಹೇಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಈ ಅಕ್ಕ ಮಾತ್ರ ನಿನಗೆ ಎಷ್ಟು ಪ್ರೀತಿ ಕೊಡೋಕ್ಕಾಗುತ್ತೋ ಅಷ್ಟು ಪ್ರೀತಿ ಕೊಡ್ತಾಳೆ. ಬರ್ತಾ ಇರು. ಶಕ್ಕು, ಏನ್ ಮಾಡ್ತಿದ್ಯಾ? ಡ್ಯಾನ್ಸ್ ಮಾಡ್ತಿದ್ದೀನಿ. ಯಾಕೆ ಜೊತೆಲಿ ಕುಣಿತ್ಯಾ? ನೋಡಿದ್ರೆ ಗೊತ್ತಾಗಲ್ವಾ? ಕೆಲಸ ಎಲ್ಲ ಮುಗೀತು, ಬಂದು ಕೂತ್ಕೊಂಡೆ. ಯಾಕೋ ಕಣ್ ತುಂಬಾ ನಿದ್ದೆ ಬರ್ತಿದೆ, ಅದಕ್ಕೆ ಹೋಗಿ ಮಲ್ಕೋಬೇಕು. ಅದ್ ಸರಿ, ಏನ್ ಸಮಾಚಾರ? ನೀನ್ ಯಾಕೆ ನನ್ನನ್ನು ಕೇಳ್ತಿದ್ಯಾ? ಏನ್ ಗೊತ್ತಾ, ಹನುಮಂತರಾಯನ್ ಗುಡಿನಲ್ಲಿ ಹರಿಕತೆ ಇದೆಯಂತೆ. ದೊಡ್ಡ ಆಚಾರ್ಯರು ಬರ್ತಾ ಇದಾರಂತೆ ಕಣೆ. ನಾನು ನೀನು ಹೋಗ್ಬಿಟ್ಟು ಬರಣ್ವಾ? ನಾನಾ? ಅದು ಹರಿಕತೆಗೆ ನಾನು ಕೈಲಾಗಲ್ಲ ಕಣಪ್ಪ. ತುಂಬಾ ಚೆನ್ನಾಗಿರತ್ತಂತೆ ಕಣೆ. ಭಜನೆ ಬೇರೆ ಮಾಡ್ತಾರಂತೆ. ರಾತ್ರಿಯಿಂದ ಬೆಳಿಗ್ಗೆವರೆಗೂ ಒಳ್ಳೊಳ್ಳೆ ಕಾರ್ಯಕ್ರಮ ಇರುತ್ತೆ ಅಂತ ಹೇಳಿದ್ರು. ಹೇಗಿದ್ರು ನೀನು ಫ್ರೀ ಆಗಿದ್ಯಾ, ನಾನು ಫ್ರೀ ಆಗಿದ್ದೀನಿ. ನಿಮ್ಮ ಅಣ್ಣ ಬೇರೆ ಮನೇಲಿಲ್ಲ,
ಹೋಗ್ಬಿಟ್ಟು ಬೆಳಗ್ಗೆ ಬರೋಣವಾ? ಅದಕ್ಕೆ ನಿನಗೆ ವಯಸ್ಸಾಗಿದೆ. ನನಗೆ ನಿನ್ನಷ್ಟು ವಯಸ್ಸಾಗಿಲ್ಲಪ್ಪ. ಸ್ಟಿಲ್ ಐ ಆಮ್ ಯಂಗ್. ಈ ವಯಸ್ಸಲ್ಲಿ ನೀನು ಧರ್ಮ ಮೋಕ್ಷ ಅಂತೆಲ್ಲ ಮಾತಾಡ್ತಿರ್ತೀಯ. ಅಣ್ಣ ಬೇರೆ ಮನೇಲಿಲ್ಲ, ನಿದ್ದೆ ಎತ್ತು ಬರೋದಿಲ್ಲ. ಅದಕ್ಕೆ ಹರಿಕತೆ ಯಕ್ಷಗಾನ ನೋಡ್ಬೇಕು ಅಂತ ಅನ್ಸುತ್ತೆ. ಒಂದು ಕೆಲಸ ಮಾಡೋದಕ್ಕೆ ನೀನು ಹೋಗಿ ಹರಿಕತೆ ಕೇಳ್ಕೊಂಡು ಬಂದ್ಬಿಡು. ನಾನು ಕಣ್ ತುಂಬ ನಿದ್ದೆ ಮಾಡ್ತೀನಿ. ನನಗೇನು ಅನಿಸ್ತಾ ಇದೆ ಗೊತ್ತಾ? ಹಾಗೆ ಗಟ್ಟಿಯಾಗಿ ಹಿಚ್ಕೋಬೇಕು ಅಂತ. ಅಯ್ಯೋ ಶಿವನೇ, ನಾನೇನ್ ಮಾಡ್ಬಿಟ್ಟೆ ಅಂತ ನನ್ ಕುಕ್ಕಿ ಹಿಚ್ತಿದ್ದೆ ಅದಕ್ಕೆ. ಅಲ್ಲ ಕಣೆ, ನಿಮ್ಮ ಅಣ್ಣ ಊರಲ್ಲಿಲ್ಲ. ಶಶಾಂಕ್ ಮೇರಿನ ಒಟ್ಟಿಗೆ ಬಿಡೋಣ ಅಂತ ಐಡಿಯಾ ಮಾಡಿದ್ರೆ ನೀನೊಳ್ಳೆ. ಓ ಹಾಗ ನೀನ್ ಮನ್ಸಲ್ಲಿ ಐಡಿಯಾ ಮಾಡ್ಕೊಂಡು ಮಂಡಿಗೆ ತಿನ್ಬಿಟ್ರೆ ಏನೂ ಎತ್ತಂತ ಬಿಡಿಸಿ ಹೇಳಿದ್ರೆ ತಾನೇ ನನಗೂ ಅರ್ಥ ಆಗುತ್ತೆ. ಈಗ ಹೇಳಿದ್ನಲ್ಲ, ಅರ್ಥ ಆಯ್ತಾ? ಅರ್ಥ ಆಯ್ತು. ಹೋಗಲ್ವಾ? ಅದಕ್ಕೆ ಅಲ್ಲ, ಅದಕ್ಕೆ ಮೇರಿನೂ ಶಶಾಂಕನು ಇಬ್ಬರನ್ನೇ ಬಿಟ್ಟು ಹೋದ. ಅದೇನೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇದೆಯಾ? ಅವರಿಬ್ರು ಗಂಡ ಹೆಂಡ್ತಿ ಕಣೆ. ಗಂಡ ಹೆಂಡ್ತಿನೇ ಕಣಕ್ಕೆ. ಆದರೆ ನೀನು ನಾಡಿದ್ದ ದಿನ ಚೆನ್ನಾಗಿದೆ, ಪ್ರಸ್ತಾವ ಮಾಡಬೇಕು ಅಂತೆಲ್ಲ ಹೇಳ್ತಿದ್ದೆ. ಪ್ರಸ್ತುತಕ್ಕೂ ಮುಂಚೆನೆ ಗಂಡ ಹೆಂಡ್ತಿನ ಏನ್ ಗೊತ್ತಾ ಶಕ್ಕು, ಅವರಿಬ್ರು ಯಾವಾಗ್ಲೂ ಕಾಗೆ ತರ ಕಿತ್ತಾಡ್ತಾ ಇರ್ತಾರೆ ಕಣೆ. ಈಗ ಈ ಪ್ರಸ್ತಾವ ಮಾಡಬೇಕು ಅಂದ್ರೆ ಮೊದಲು ಮನಸ್ಸುಗಳು ಒಂದಾಗಿರ್ಬೇಕು ಅಲ್ವಾ? ನೀನು ಹಂಗೆ ಹೊರ್ತಿದ್ಯಾ? ಈ ಮನಸ್ಸುಗಳೇ ಒಂದಾಗಿಲ್ಲ ಅಂದ್ರೆ ಫಸ್ಟ್ ನೈಟ್ ಮಾಡಿ ಏನಮ್ಮ ಪ್ರಯೋಜನ? ಅದಕ್ಕೆ ಇವತ್ತು ನಾನು ಮಾಡ್ತಾ ಇರೋ ಐಡಿಯಾ ಏನಿದೆ ನೋಡು, ಅದು ನಾಡಿದ್ದು ಪ್ರಸ್ತಕ್ಕೆ ಒಂಥರ ಅಡಿಪಾಯ ಆಗ್ಬೇಕು. ಏನಂತ್ಯ? ಅರ್ಥಾಯ್ತು. ಅಲ್ಲಕ್ಕೆ ಈಗ ಲೇಟ್ ಆಗಿದೆ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ಹೊರಡೋಣವಾ? ನಿದ್ದೆ ಬರ್ತಿತ್ತು. ಬಾಯಿ ಮುಚ್ಕೊಂಡು ಬರ್ತಾ ಇದ್ಯಾ? ನಡಿ ಇಲ್ದೆ. ಪರಿಮಳ, ನಾಳೆ ಆದ್ರೂ ಕೆಲಸದವಳು ಬರ್ತಾಳೇನೆ? ಆದ್ರೆ ಬರ್ತೀನಿ ಅಂತ ಹೇಳಿದಳಮ್ಮ. ಅವಳು ಬರೋ ಡೌಟೆ. ಈ ಕೆಲಸವ್ರು ನೆಚ್ಕೊಂಡ್ರೆ ಹೀಗೆ ಕಣೆ. ಅದಕ್ಕೆ ಹೇಳೋದು ನಮ್ ಕೆಲಸ ನಾವೇ ಮಾಡ್ಕೋಬೇಕು ಅಂತ. ಬಾ, ಎಷ್ಟೊಂದು ಕೆಲಸ ಬಿದ್ದಿದೆ ನೋಡು, ನಾವೇ ಮಾಡಿ ಮುಗಿಸೋಣ. ಬಾ ಬಾರೆ, ಇದನ್ನ ಹೀಗೆ ಬಿಟ್ರೆ ನಾಳೆ ನಮ್ ತಲೆಗೆ ಬರುತ್ತೆ. ಬಾ ಎದ್ದು. ಆ ಆರ್ತಿಗ್ ಬೇರೆ ಕೆಲಸ ಮಾಡು ಅಂತ ಹೇಳಕ್ಕಾಗಲ್ಲ. ಅವಳು ಹಸಿ ಬಾಣಂತಿ, ಮಗುನ್ ಬೇರೆ ಅವಳೇ ನೋಡ್ಕೊತಾಳೆ ಪಾಪ. ಏನು ಅಂತ ನಾವು ಹೇಳಕ್ಕಾಗುತ್ತೆ ಹೇಳು ಅವಳಿಗೆ? ಅಯ್ಯೋ ಅಪ್ಪ, ಏನಾಯ್ತಮ್ಮ? ಏನಾಯ್ತು? ಸೊಂಟ ಉಳುಕ್ಬಿಡ್ತು ಕಣೆ. ಓ, ನೀವು ಒಂದೊಂದು ಕೆಲಸ ಮಾಡ್ಕೊಳಲ್ಲ. ಬನ್ನಿ ಅಲ್ಲಿ ಕೂತ್ಕೊಳ್ಳಿ, ಮುಲಾಮ್ ಹಚ್ಚಿ ಮಸಾಜ್ ಮಾಡ್ತೀನಿ. ಬೇಡ ಕಣೆ, ಮುಲಾಮ್ ಬೇಡ. ನಾನು ಹಾಗೆ ಕೂತ್ಕೊಂಡು ರೆಸ್ಟ್ ತಗೋತೀನಿ ಕಣೆ. ನಿಧಾನ. ಅಲ್ಲಿ ವಾಷಿಂಗ್ ಮಿಷಿನ್ ಹತ್ರ ಮಗು ಬಟ್ಟೆ ಇಟ್ಟಿದ್ದೀನಿ ಕಣೆ. ಅದನ್ನ ಡೆಟಾಲ್ ಹಾಕಿ ಬೇರೆ ಒಗಿಬೇಕು. ಆ ಮಗು ಬಟ್ಟೆ ನೀನೇ ಒಗೆದು ಬಿಡೆ. ಡೆಟಾಲ್ ಹಾಕದ್ ಮರಿಬೇಡ. ಪರಿಮಳ, ಏನೇ ಇದು? ನಿನ್ ಪರಿಸ್ಥಿತಿ ಹೀಗಾಗೋಯ್ತಲ್ಲ. ನನಗಂತೂ ನಿನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನಿಜ ಹೇಳು, ನಿನಗೆ ಯಾವತ್ತಾದ್ರೂ ನೀನು ಈ ಮನೆ ಸೊಸೆ ಅಂತ ಅನ್ಸಿದ್ಯಾ? ನನಗಂತೂ ನಿನ್ನ ನೋಡಿದ್ರೆ ಕೆಲಸದೋಳೆ ಅನ್ಸುತ್ತೆ. ಒಂದೇ ವ್ಯತ್ಯಾಸ, ಅವಳಿಗೆ ಸಂಬಳನಾದ್ರೂ ಕೊಡ್ತಾರೆ, ನಿನಗದೂ ಇಲ್ಲ. ಅತ್ತೆ, ಬೇಜಾರಾಯ್ತಾ? ನಿನ್ನ ಮನಸ್ಸಲ್ಲಿ ಏನು ನಡೀತಿದ್ಯೋ ಅದನ್ನೇ ತಾನೇ ನಾನು ಹೇಳ್ತಿರೋದು. ನಮ್ಮ ಅತ್ತಿಗೆ ಇದ್ದಾರಲ್ಲ, ತುಂಬ ಜಾಣೆ. ಎರಡು ಕೆಲಸನೂ ಇಬ್ರು ಸೇರ್ಕೊಂಡು ಮಾಡ್ಬಿಡೋಣ ಕಣೆ ಅಂತ ಸೋಗ್ ಹಾಕೊಂಡು ಬಂದ್ರು. ಸೊಂಟ ಹಿಡ್ಕೋತು ಅಂತ ನೆಪ ಮಾಡ್ಕೊಂಡು ನಾಟಕ ಆಡ್ಕೊಂಡು ಎಲ್ಲ ಕೆಲಸ ನಿನ್ನ ತಲೆ ಮೇಲೆ ಎತ್ತಾಕ್ಬಿಟ್ಟು ಹೋದ್ರು. ಆ ಆರ್ತಿ ಇದ್ದಾಳಲ್ಲ, ಮಹಾರಾಣಿ, ಗಂಡು ಮಗು ಹೆತ್ಬಿಟ್ಟಿದ್ದಾಳೆ. ಅವಳ ಕೈಲಿ ಯಾವ ಕೆಲಸನೂ ಮಾಡ್ಸಕ್ಕಾಗಲ್ಲ. ಹಸಿ ಬಾಣಂತಿ ಪಾಪ. ಉಳ್ದಿರೋದು ಯಾರು? ನೀನ್ ತಾನೇ ಎಲ್ಲ ಕೆಲಸ ಮಾಡು, ಚಾಕ್ರಿ. ಯಾಕೆ ಏನು ಮಾತಾಡ್ತಾ ಇಲ್ಲ? ನಾನು ಇಷ್ಟೆಲ್ಲ ಮಾತಾಡ್ದೆ ಅಂತ ಬೇಜಾರಾಯ್ತಾ? ಏನೋ ನೀನ್ ಸಂಕಟ ನೋಡೋಕ್ಕಾಗದೆ ಹೀಗೆಲ್ಲ ಅನ್ಬಿಟ್ಟೆ. ಮಾ, ತಪ್ಪು ತಿಳ್ಕೊಬೇಡ. ಪರವಾಗಿಲ್ಲ ಅತ್ತೆ.
ನೀವು ನಮ್ಮನೆಯವರೇ ತಾನೆ. ನೋಡಿದ್ಯಾ ನೀನೊಬ್ಳೆ ಕಣೆ ಹಾಕಿ ತಿಳ್ಕೊಂಡಿರೋದು. ಬೇರೆಯವರೆಲ್ಲ ನಾನು ಈ ಮನೆಗೆ ಭಾರ ಅನ್ನೋ ಹಾಗೆ ಆಡ್ತಾರೆ. ಅದಕ್ಕೆ ನಂಗೆ ನಿನ್ ಕಂಡ್ರೆ ಇಷ್ಟೊಂದು ಅಕ್ರೆ. ನಾನೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ನಿನ್ನ ಮಗಳನ್ನ ಇಲ್ಲಿಗೆ ಕರ್ಸು. ವೇದಿಕನ್ನು ಆರ್ತಿ ಮಗುನ ನೋಡ್ಕೊಂಡಷ್ಟೇ ಸ್ಪೆಷಲ್ ಆಗಿ ನೋಡ್ಕೊಂಡ್ರೆ ಆಮೇಲೆ ಒಪ್ಕೊಳ್ಳೋಣ. ಅದೇ ಅವಳಿಗೆ ಎಕ್ಸಾಮ್ಸ್ ಇದೆ ಅಲ್ಲ, ಈಗ ಹೇಗೆ ಬರ್ತಾಳೆ ಅವಳು? ಸರಿ, ಎಕ್ಸಾಮ್ ಆದಮೇಲೆ ಬರಲಿ, ಅಂತೂ ಅವಳನ್ನ ಇಲ್ಲಿಗೆ ಕರೆಸ್ಬೇಕು. ರಾಖಿನೂ ಇಲ್ಲಿಗೆ ಕರೆಸು. ಅವಳಿಗೆ ಇಲ್ಲಿ ನಡೀತಾ ಇರೋ ವಿಷಯ ಎಲ್ಲ ಸರಿಯಾಗಿ ವಿವರಿಸಿ ಬಿಡಿಸಿ ಹೇಳು. ಇಲ್ಲದೆ ಇದ್ರೆ ಈ ಆರ್ತಿ ರಾಖಿನ ತನ್ನ ಕಡೆ ಎಳ್ಕೊಂಡ್ಬಿಡ್ತಾಳೆ. ಆಮೇಲೆ ನೀನ್ ಬರೀ ಕೆಲಸದೊಳಗೆ ಇರಬೇಕು, ಏನು ಮಾಡಕ್ಕಾಗಲ್ಲ. ಕರೆಸ್ತೀಯ ತಾನೆ? ಕೈಕಾಲು ತೊಳ್ಕೊಂಡು ಊಟಕ್ಕೆ ಬನ್ನಿ. ನೀನ್ಯಾಕೆ ಪಡಿಸ್ತಾ ಇದೆ? ಅಮ್ಮನ ಅತ್ತೆನೋ ಕರಿ. ಅವರಿಬ್ರು ಮನೇಲಿಲ್ಲ. ನೀರು ಕುಡಿತ್ಯಾ? ಏನಾಯ್ತು? ಗೊತ್ತಿಲ್ಲ, ಬೆಳಗ್ಗೆಯಿಂದ ತುಂಬ ಸುಸ್ತಾಗ್ತಿದೆ. ಹೊರಗಡೆ ಏನಾದರೂ ತಿಂದ್ಯಾ? ಇಲ್ಲ, ಹೊರಗಡೆನೆ ಹೋಗಿಲ್ಲ. ಫುಡ್ ಪಾಯ್ಸನ್ ಆಗಿರಬೇಕು. ಇದೆಲ್ಲ ನಾನು ಎತ್ತಿಡ್ತೀನಿ, ನೀನು ರೂಮ್ಗೆ ಹೋಗಿ ಮಲ್ಕೋ, ರೆಸ್ಟ್ ತಗೋ.
ನೋಡಿ ಇಲ್ಲ ಅಳ್ಬಾರ್ದು ಅಳ್ಬಾರ್ದು ಶೆಕೆ ಆಗ್ತಾ ಇತ್ತಾ ಇಲ್ಲಿ ನೋಡಿ ಇಲ್ಲಿ ಹೊರಗಡೆ ಹೋಗೋಣ ಅಳ್ಬಾರ್ದು ನೋಡಿ ಅಳ್ಬಾರ್ದು ಮಗ ನೋಡಿ ಅಳ್ಬಾರ್ದಮ್ಮ ಇಲ್ಲಿ ನೋಡಿ ಕಡೆ ಕರ್ಕೊಂಬಂದ್ರು ಅಳ್ತಿಲ್ಲ ನೋಡು ನೀನ್ ಹತ್ರ ನನ್ನ ಕಣ್ಣಲ್ಲೂ ನೀರು ಬರುತ್ತೆ ಅಳ್ಬಾರ್ದು ಇಲ್ಲಿ ನೋಡು ರಾಜ जो काली अम्मा खाली खाली अम्मा मलगिसद सुव्वलाली अम्मा लाली लाली अम्मा तू गद जो काली अम्मा खाली खाली अम्मा मलगिसद सुव्वलाली अम्मा